ಇಲ್ಲಿರ್ತಕ್ಕಂಥ ಎಲ್ಲ ರಂಗತಂತ್ರಗಳು ಗೌರವವನ್ನು ನಾವೆಲ್ಲರೂ ಕೂಡ ಪೂಜ್ಯ ಸ್ವಾಮೀಜಿಯವರಿಗೆ ಇವತ್ತು ಸಲ್ಲಿಸಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಕನ್ನಡ ನಾಟಕವನ್ನು ಆಡಿಸಬೇಕಾಗಿತ್ತು. ಚಂದ್ರಶೇಖರ ಕಂಬಾರ ನಾಟಕ ಇತ್ಯಾದಿ. ಮತ್ತು ಈಗಲೂ ನಾನು ಡೆಲ್ಲಿಗೆ ಹೋದರೆ ನಮ್ಮ ಜೊತೆ ಉದ್ಘಾಟನೆ ಮಾಡೋದಕ್ಕೆ ಬಂದಿರುವಂತವರು ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು, ಚಳುವಳಿಗಳ ಸಂಗಾತಿ, ಸಾಹಿತಿ, ಜನಪರ ಚಿಂತಕ, ಬರಹಗಾರ. ಅವರಿಗೆ ನಾನು ನಾಟಕ ಅಕಾಡೆಮಿ, ರಾಷ್ಟ್ರೀಯ ನಾಟಕ ಶಾಲೆ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಸ್ವಾಗತ. ಹಾಗೆ ಅವರು ಅವರ ವಿದ್ಯಾರ್ಥಿಗಳನ್ನು ಬೆಳೆಸಿದ ರೀತಿ ಮತ್ತು ಆ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡು ಬಡತನದಿಂದ ವಿದ್ಯಾರ್ಥಿಗಳನ್ನು ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳನ್ನಾಗಿ ಮತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ಮುಕುಂದರಾಜ್ ಒಬ್ಬ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ಮಾಡಿದಂಥ ಕೆಲಸ ನನ್ನ ಕಣ್ಣು ಮುಂದೆ ಇದೆ. ಇವತ್ತು ಕೂಡ ಒಬ್ಬ ಕಸ ಗುಡಿಸೋರ ಮಕ್ಕಳು, ಬಟ್ಟೆ ನೇಯ್ಯೋರ ಮಕ್ಕಳು, ಮ್ಯಾದ್ರ ಹುಡುಗರು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ. ಅಂದರೆ ಅವ್ರನ್ನ ಮನೆಯಿಂದ ಹಿಡ್ಕೊಂಬಂದು ಅವ್ರಿಗೆ ಊಟ ಕೊಟ್ಟು ಪಟಕಂದು ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಒಂದು ಕಾವ್ಯವನ್ನು ಓದುವ ಗೀಳನ್ನು ಹಬ್ಬಿಸ್ತಾ ಇರ್ತಕ್ಕಂಥವರು ಸನ್ಮಾನ್ಯ ಮಲ್ಲಿಕಾರ್ಜುನ ಮಹಾಮನೆಯವರು. ಯಾಕಂದರೆ ಇವತ್ತು ನಾವು ಕಾಲೇಜಿನ ವಿದ್ಯಾರ್ಥಿಗಳನ್ನ ಸಂಚಾಲಕನ ವಿದ್ಯಾರ್ಥಿಗಳ ಆದ್ಮೇಲೆ ಕವಿಗೋಷ್ಠಿ, ರಂಗಭೂಮಿ, ಸಾಹಿತ್ಯ ಇವೆಲ್ಲ ಬೇರೆ ಬೇರೆ ಏನಲ್ಲ. ಇವೆಲ್ಲವೂ ಕೂಡ ನಮ್ಮ ಸೃಜನಶೀಲ ವ್ಯಕ್ತಿತ್ವದ ಒಂದು ಭಾಗಗಳು ಅಷ್ಟೇನೆ. ಇವತ್ತು ತಮಗೆ ತಿಳಿದಿರೋ ಹಾಗೆ ಇಡೀ ನಮ್ಮ ಜಾಗತಿಕ ವಲಯವನ್ನು ನೋಡಿದಾಗ, ಜಾಗತಿಕ ವಿಚಾರಗಳನ್ನು ನಾವು ಚರ್ಚೆ ಮಾಡೋಕ್ಕೆ ಹೋದಾಗ ಸಂದರ್ಭದಲ್ಲಿ ನಿಜವಾದಂತಹ ಮನಸ್ಸುಗಳು ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡಬೇಕಾದಂಥ ಆಯ್ತಾರಪ್ಪ, ಅದೇ ಚೆಕ್ ಮಾಡ್ತಾ ಇದೀವಿ. ನಂಗೆ ಹೇಳ್ಬೇಕು ಆಯ್ತಾ? ಇನ್ನು ಮುಂದಕ್ಕೂ ಇದೆ, ಆ ಕಡೆಗೂ ಇದೆಯಾ ಥಿಯೇಟರ್ಸ್?